ಪವಿತ್ರ ಅಂತ ಹೇಳಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಸರ್, ತುಂಬ ಖುಷಿ ಆಗ್ತಿದೆ ನಮಗೆ. ಇಂಥ ಒಳ್ಳೊಳ್ಳೆ ಫಿಲಮ್ ಬರಬೇಕು ಅಂತ ತುಂಬ ಖುಷಿ ಆಗ್ತಿದೆ ಸರ್. ಯಾಕಂದರೆ ಎಲ್ಲರೂ ಸೀನಿಯರ್ಸು ಸರ್. ನಮಗೆ ಈ ಉಪೇಂದ್ರ ಅಂದ್ರೇ ನಮ್ಗೆ ಒಂಥರ ಡಿಫ್ರೆಂಟು. ನಮಗೆ ಅವ್ರು ಡಿಫ್ರೆಂಟ್ ತೆಗಿಯೋ ಫಿಲಮ್ಸ್ ಎಲ್ಲ ನಮ್ಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಿಲಮ್ಸು ನೋಡಿದ್ದೀನಿ. ಶಿವರಾಜ್ ಕುಮಾರ್ ಸರ್ದೇ ಆಗಲಿ, ಉಪೇಂದ್ರದೇ ಆಗಲಿ, ಯಾವುದೇ ಫಿಲಮ್ ರಿಲೀಸ್ ಆದ್ರೂ ನಾವು ಫಸ್ಟ್ ಡೇ ಬಂದೇ ನೋಡ್ತೀವಿ ಸರ್, ನಮ್ಮ ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು ಸರ್. ಸರ್ ಅವರು ಹೇಳಂಗೆ ಇಲ್ಲ ಸರ್, ಆ್ಯಕ್ಟಿಂಗ್ ಅಂದರೆ ಅವ್ರು ಟಾಪ್ 1 ಇದ್ದಾರೆ ಇವಾಗ. ನಮಗೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ಶಿವಣ್ಣನ ಅಭಿಮಾನಿ ಇವಾಗ ನಾವು ಅರ್ಜುನ್ ಜನ್ಯನ ಅಭಿಮಾನಿ ಆಗ್ಬಿಟ್ಟಿದ್ದೀವಿ. ಯಾಕೆಂದರೆ ಅರ್ಜುನ್ ಜನ್ಯ ಹೊಸ್ದಾಗಿ ಮಾಡೋರ ಡೈರೆಕ್ಷನ್ ಅಂತ ಹೇಳ್ತಿಲ್ಲ. ಎಷ್ಟೋ ಸಿನಿಮಾ ಮಾಡಿರ್ಬೇಕನ್ನ, ಒಂದು 20-30 ಮಾಡಿರ್ಬೇಕನ್ನ ಆ ಥರ ಡೈರೆಕ್ಷನ್ ಮಾಡಿದರೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಆದರೆ ಆ ಹಾಡು ಮಾತ್ರ ಇನ್ನೂ ಬಿಡುಗಡೆ ಮಾಡಿಲ್ಲ. ದಯವಿಟ್ಟು ಅರ್ಜುನ್ ಜನ್ಯ ಅವರೇ ಈ ಮುಖಾಂತರ ನಿಮ್ಮನ್ನ ಕೇಳ್ಕೊತಾರೋದು ಏನಂದರೆ ಆ ಸಾಂಗ್ನ ಬೇಗ ಬಿಡುಗಡೆ ಮಾಡಿ ಥಿಯೇಟ್ರಲ್ಲಿ ಬೇಗ ಅಭಿಮಾನಿಗಳು ನೋಡೋ ಥರ. ಅವ್ರು 3 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಬ್ರಿಗೊಂದು ಏನು ಮೋಸ ಮಾಡಿಲ್ಲ, ಎಲ್ಲರಿಗೂ ಒಂದೇ ಸಮವಾಗಿ ಕಥೆ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಸೂಪರ್. ಉಪೇಂದ್ರಂದು ಸೂಪರ್ ಆಗಿದೆ. ಆಮೇಲೆ ಇವರು ರಾಜ್ ಬಿ ಶೆಟ್ಟಿ ಅವ್ರದ್ದು ಇನ್ನೂ ತುಂಬ ಚೆನ್ನಾಗಿದೆ. ಶಿವಣ್ಣಂದು ಮಾತ್ರ ಇನ್ನೂ ಎಲ್ಟುಮಟ್. ಅದು ರುದ್ರ ತಾಂಡವ ಇದೆಯಲ್ವಾ, ಸೂಪರ್ ಸರ್. ಅದು ಶಿವ ತಾಂಡವ ಅಂತ ಸಿನಿಮಾ ಇಕ್ಬೇಕಾಯಿತು, 45 ಅಂತ ಇಕ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಹೆಲ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಯಾವ ರೀತಿ ಜೀವನ, ಹೆಲ್ಮೆಟ್ ಇಲ್ಲದೆ ಹೋದರೆ ರೋಡಲ್ಲಿ ಯಾವ ಥರ ಹೋದರೆ ಏನಾಗುತ್ತೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ. ದಯವಿಟ್ಟು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಅರ್ಜುನ್ ಜನ್ಯ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಸುದೀಪ್ ಸರ್ದು ಸುದೀಪ್ ಅವ್ರದ್ದು ಸಿನಿಮಾ ಬಿಡುಗಡೆ ಆಗುತ್ತೆ, ಅವ್ರದ್ದು ಒಳ್ಳೆಯದಾಗಲಿ. ಸೂಪರ್ ಸರ್, ಸೂಪರ್. ಅವ್ರಿಗೂ ಒಳ್ಳೆಯದಾಗಲಿ. ಸುದೀಪ್ ಸರ್ ಒಳ್ಳೆಯದಾಗಲಿ. ಶಿವಣ್ಣನ ಬಗ್ಗೆ ಮಾತಾಡ್ಬೋದಾ? ಸಿನಿಮಾ ತುಂಬ ಚೆನ್ನಾಗಿದೆ. ಅವ್ರು ಮಾಡಿದ್ದು ಯಾವುದೂ ಫೈಲ್ ಆಗಿಲ್ಲ, ಎಲ್ಲ ಪಾಸ್ ಆಗಿದೆ. ದೊಡ್ಡ ಮನೆಯೇ. ಈ ವಯಸ್ಸಲ್ಲಿ ಅವ್ರು ಈ ಥರ ಮಾಡ್ತಾ ಇರೋದು ನೋಡಿದ್ರೆ ಒಂಥರ ಮನಸ್ಸೆಲ್ಲ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ಮಾತಾಡೋ ಅಷ್ಟೇ ಇಲ್ಲ. ಆದರೆ ಮೈ ಜುಮ್ ಅಂತ ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಬಾಯಿ ಬರ್ತಾ ಇಲ್ಲ. ಇನ್ನೂ ಒಂದ್ಸರಿ ನೋಡಬೇಕು ಅಂತ ಟಿಕೆಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಫಸ್ಟ್ ಶೋ ನೋಡಿದ್ದೀನಿ, ಅಲ್ಲ ಮಾರ್ನಿಂಗ್ ಶೋ ನೋಡಿದ್ದೀನಿ, ಫಸ್ಟ್ ಶೋ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ ದೊಡ್ಡ ಮನೆ ಗುಣನೇ. ಮೊನ್ನೆ ಎಲ್ಲ ನಮ್ಮ ಮನೆ ಹತ್ರ ಬಂದಿದ್ರು, ಅಲ್ಲೆಲ್ಲ ನಾವು ಇದು ಮಾಡಿದ್ವಿ. ಇದೇ ಥರ ಮುಂದುವರ್ಸ್ಕೊಂಡು ಈ 60 ವರ್ಷ ಆದ್ರೂ ಒಂಥರ ಕಿಂಗ್ ಥರ ಇದ್ದಾರೆ. 60 ವರ್ಷ 16 ವರ್ಷದ ಹುಡುಗರ ಥರ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ದೇವರು ಅವ್ರಿಗೆ ಇನ್ನೂ 100 ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರ ಅಪ್ಪ ಆಶೀರ್ವಾದೆಲ್ಲ ಅವ್ರ ಮೇಲೆ ಇರ್ತದೆ. ಅಷ್ಟೇ, ನಾನು ಜಾಸ್ತಿ ಮಾತಾಡೋಕ್ಕೆ ನೋಡಿ. ನಾವು ಈ ಥರ ಸಿನಿಮಾ ನೋಡೇ ಇಲ್ಲ. ಆದರೆ 45 ಸಿನಿಮಾ ಅಂತಂದರೆ ಒಂದು ವಿಭಿನ್ನವಾಗಿ, ವಿಚಿತ್ರವಾಗಿ, ಒಳ್ಳೆ ಸಸ್ಪೆನ್ಸು, ಥ್ರಿಲ್ಲರು, ಆರರು, ಒಳ್ಳೆ ಗ್ರಾಫಿಕಲ್ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಉಪೇಂದ್ರ ಅವರು ಅದರಲ್ಲಿ ಆಗಲಿ, ರಾಜ್ ಬಿ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಂದು ನಮ್ಮ ಶಿವಣ್ಣ ಅವರ ಎಂಟ್ರಿ ಅಂತೂ ಸೂಪರ್ ಡೂಪರ್ ಎಂಟ್ರಿ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೆ. ನಾವು ಈ ಥರ ಸಿನಿಮಾಗಳನ್ನ ನೋಡೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಸತ್ತಾಗ ಏನೇನು ಅನುಭವಿಸ್ತಾನೆ, ಏನೇನು ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಒಳ್ಳೆ ಸೂಪರಾಗಿ ತೋರಿಸಿದ್ದಾರೆ ಸರ್. ಸಿನಿಮಾ ನೋಡ್ತಾ ಇದ್ರೆ ಬೇಜಾರಾಗಲ್ಲ. ಶಿವಣ್ಣನವರು ಭರತನಾಟ್ಯ, ಅವನ ಡ್ಯಾನ್ಸ್ ಅಂತೂ ಸೂಪರ್ ಡೂಪರ್, ಯಾರು ಮಾಡಿಲ್ಲ ಸರ್. ಅವ್ನಿಗೆ 62 ವರ್ಷ ಆದ್ರೂ ಹೆಂಗೂ 18 ಹುಡುಗನ ಥರ ಡ್ಯಾನ್ಸ್ ಮಾಡಿದ್ದಾರೆ. ಅದು ಲೇಡಿ ಕೆಟಿಪಲ್ ಅಂತೂ ಇನ್ನೂ ಸೂಪರ್ ಡೂಪರ್ ಆಗಿ ಸರ್. ನೋಡ್ತಾ ಇದ್ರೆ ಈ ಥರನೂ ಇದ್ದಾರ ಅಂತಾರೆ. ನಮ್ಮ ಶಿವಣ್ಣನೇ ನಮ್ಮ ದೊಡ್ಡ ಮನೆ ಕುಡಿ. ನಮ್ಮ ಸಿನಿಮಾ ಸೂಪರ್ ಆಗಿರ್ತದೆ, ಎಲ್ಲರೂ ನೋಡಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ನೋಡುವಂಥ ಸಿನಿಮಾ. ಇದು ತುಂಬ ಚೆನ್ನಾಗಿದೆ. 45 ಎಷ್ಟು ಹೇಳ್ತಕ್ಕಾಗಿ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಅರ್ಜುನ್ ಜನ್ಯ ಅವರು ಬರೀ ಸಂಗೀತ ಮಾತ್ರ ಇದ್ದರು. ಇದರಲ್ಲಿ ಸಂಗೀತ, ಡೈರೆಕ್ಷನು, ಸಾಹಿತ್ಯ ಪ್ರತಿಯೊಂದು ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಂತೂ ಸೂಪರ್ ಡೂಪರು, ಸಕ್ಕತ್ತಾಗಿದೆ ಸಿನಿಮಾ ಸರ್. ಗ್ಯಾರಂಟಿ ಎಲ್ಲರೂ ನೋಡಿ. ಸಣ್ಣ ಕೊಡ್ತಾ ಇದೆ. ಜೊತೆಗೆ ಜನಗಳು ಕಿಕ್ಕಿದ್ದು ಬರ್ತಾಯಿದ್ದಾರೆ ಸರ್ ಈ ಸಿನಿಮಾಕ್ಕೆ. ಆಲ್ ದಿ ಬೆಸ್ಟ್ ಸರ್ ಸಿನಿಮಾಕ್ಕೆ.